ಮಾರುತ ದಿ ಫೋರ್ಸ್ ಚಿತ್ರದ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ಜೊತೆ ಇದ್ದಾರೆ. ಈಸ್ ವೆರಿ ಮಲ್ಟಿ ಟ್ಯಾಲೆಂಟೆಡ್. ಸೊ ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ ಅಂತ ನಾನೇ ಪ್ರಶ್ನೆ ಮಾಡಬೇಕು ಅಂತ ನಾನು ರೆಡಿಯಾಗಿ ಬಂದಿದ್ದೀನಿ. ಸೊ ಇಟ್ಸ್ ನನ್ ಅದರ್ ದೆನ್ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಇದ್ದಾರೆ. ಸರ್ ಹಾರ್ಟ್ಲಿ ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ವೆರಿ ಮಚ್. ಸರ್ ನನಗೆ ನೀವು ತುಂಬ ಸ್ಪೆಷಲ್ ಸರ್. ನನಗೆ ಆ್ಯಕ್ಚುಲಿ ಆನ್ ಏರ್ ಹೇಳಬೇಕು ಅಂತ, ಬಿಕಾಸ್ ನನ್ನ ಕರಿಯರ್ನಲ್ಲಿ ನಾನು ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದ್ದು ಅಂದರೆ ಸೆಲೆಬ್ರಿಟಿ ಇಂಟರ್ವ್ಯೂ ಅಂತ ಸ್ಟಾರ್ಟ್ ಮಾಡಿದ್ದೆ ನಿಮ್ಮಿಂದ. ಸೊ ಅದಕ್ಕೆ ನಾನು ನಿಮ್ಮನ್ನು ಯಾವತ್ತೂ ಮರೆಯಲ್ಲ. ಇಟ್ ವಾಸ್ ವೆರಿ ಲಾಂಗ್ ಬ್ಯಾಕ್. ನಾನು ಬೇರೆ ಸಂಸ್ಥೆಯಲ್ಲಿದ್ದಾಗ ಸೊ ನಾನು ಇಂಟರ್ವ್ಯೂ ಅಂತ ಫೇಸ್ ಮಾಡಿದ್ದೆ. ಅದ್ರಲ್ಲಿ ತುಂಬ ನರ್ವಸ್ ಆಗಿ ಬಂದಿದ್ದೆ. ಅವತ್ತು ಏನು ಕೇಳ್ತಾರೋ ಏನೋ ನನಗೆ ಸ್ವಲ್ಪ ಭಯ. ಆ್ಯಂಡ್ ನಿಮ್ಮ ಬಗ್ಗೆ ಬಹಳಷ್ಟು ಕೇಳಿದ್ದೆ. ತುಂಬ ಕಟ್ನಿಟ್ ಮನುಷ್ಯ, ಫುಲ್ ಶಿಸ್ತಿಗೆ. ಇನ್ನೊಂದು ಹೆಸರು, ಈ ಟೈಮ್ ಬರಬೇಕಂದ್ರೆ ಈ ಟೈಮ್ ಇರ್ತಾರೆ, ಅಷ್ಟು ಪಂಚುಯಲ್ ಸರ್ ಅಂತ. ನಾನಂತೂ ಫುಲ್ ಗಡಗಡ ಆಗಿದೆ. ಬಟ್ ಯು ಮೀಟ್ ಮೀ ಸೋ ಕಂಫರ್ಟಬಲ್. ಥ್ಯಾಂಕ್ ಯು. ಅವತ್ತು ಹೇಳಕ್ಕೆ ನಂಗೆ ಭಯ ಆಯಿತು. ಸರ್, ಮಾರುತ ಚಿತ್ರದ ಬಗ್ಗೆ ಮಾತಾಡೋದಾದರೆ, ಒಂದು ಈಗ ಅಟ್ ಪ್ರೆಸೆಂಟ್ ಸಿಚುಯೇಷನಲ್ಲಿ ಫೇಸ್ ಮಾಡ್ತಿರುವಂಥ ಪ್ರಾಬ್ಲಮ್ಗಳನ್ನ ನೀವು ಹೇಳ್ತಿದ್ದೀರಾ. ಅದು ಯಾವುದು, ಮೊಬೈಲು ಆನ್ಲೈನಲ್ಲಿ ಆಗ್ತಿರುವಂಥ ಒಂದು ಪ್ರಾಬ್ಲಮ್ನ ತೋರಿಸ್ತಿದ್ರ, ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರು ಹೇಗೆ ಹೇಗೆ ಮಿಕ್ಸ್ ಮಾಡಿ ಹೇಗಾಯಿತು ಸರಿ ಮಾರುತ ಅಂತ ಹುಡ್ಕೊಂಡಿದ್ದು? ಹೌದು, ನಾವೀಗ 2 ಗಂಟೆ ಸಿನಿಮಾ, ಜನ ಥಿಯೇಟ್ರ್ ಒಳಗೆ ಬರ್ತಾರೆ. ಅವರಿಗೆ ತುಂಬ ಗಂಭೀರವಾದ ವಿಚಾರನ ತುಂಬ ಉಸಿರು ಬಿಗಿ ಹಿಡಿಯುವಂಥ ಹಾಗೆ ಕೂರಿಸ್ಬಿಟ್ಟು ಅವ್ರಿಗೇನೋ ಹೇಳಿದ್ರೆ ಅವ್ರ ತಲೆಗೆ ಹೋಗಲ್ಲ, ಟೆನ್ಷನ್ ಆಗ್ಬಿಡ್ತಾರೆ. ಅವರಿಗೆ ಸ್ವಲ್ಪ ಮನೋರಂಜನೆ, ಆಮೇಲೆ ಹೇಳೋ ವಿಚಾರ ಅವ್ರಿಗೆ ಅರ್ಥ ಆಗಬೇಕು, ಅವ್ರಿಗೆ ಆಳವಾಗಿ ಮನಸ್ಸಿಗೆ ಹೊಕ್ಕಬೇಕದು. ಇಷ್ಟೆಲ್ಲ ಸರ್ಕಸ್ ಇದೆ. ಹಾಗಾಗಿ ಇದನ್ನು ಸ್ಕ್ರೀನ್ ಪ್ಲೇ ಅಂತ ನಾವು ಮಾಡ್ಕೊಳ್ಳೋವಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ನಾನು ಸಾಧು ಕೋಕಿಲ ಅವರನ್ನು ಥ್ರೂಔಟ್ ದ ಸಿನಿಮಾ ಬಳಸಿದ್ದೀನಿ. ಅಂದರೆ ಒಂದು ಹೀರೋ ಡೇಟು ಸಾಧು ಕೋಕಿಲ ಡೇಟ್ ತೊಗೊಂಡಿದ್ದೀನಿ ನಾನು. ಜೊತೆಯಲ್ಲೇ ಇರ್ತಾರೆ ಅವರು. ಅಲ್ಲೆಲ್ಲ ಒಂದು ಕಡೆ ಬಂದು ಹೋಗೋ ಪಾತ್ರ ಅಲ್ಲ, ಅವ್ರು ಜೊತೆಯಲ್ಲೇ ಇರ್ತಾರೆ. ಅವ್ರನ್ನ ಇಟ್ಕೊಂಡು ಎಂಟರ್ಟೈನ್ ಮಾಡ್ತಾ 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 ಏನು ಸಂದೇಶವನ್ನು ನಾನು ಈ ಸಮಾಜಕ್ಕೆ ಕೊಡಬೇಕು ಅಂತ ಇದ್ದೀನಿ, ಈ ಯುವ ಪೀಳಿಗೆಗೆ, ಎಕ್ಸ್ಪೆಷಲಿ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು, ಕಾಲೇಜ್ಗೆ ಹೋಗ್ತಿರ್ತಕ್ಕಂಥ ಹೆಣ್ಣು ಮಕ್ಕಳು ತಮ್ಮ ವಿದ್ಯೆಯ ಕಡೆ ಗಮನ ಕೊಡದೆ ಎಲ್ಲಿ ಜಾರ್ತಾ ಇದ್ದಾರೆ, ಬೇರೆ ಕಡೆಗೆ ಮನಸ್ಸನ್ನು ಮನಸ್ಸಿಂದ ಜಾರ್ತಾರಲ್ಲ, ಅವ್ರನ್ನ ಎಚ್ಚರಿಸುವಂಥ ಒಂದು ಕೆಲಸ ನಾನು ಈ ಸಿನಿಮಾ ಮುಖಾಂತರ ಮಾಡ್ತಾಯಿದ್ದೀನಿ. ಸೊ ಹೆಸರೇ ಸರ್, ಟೈಟಲ್ ಆ್ಯಕ್ಚುಲಿ ವೆರಿ ಕ್ಯಾಚಿ. ನಾನು ಅದನ್ನೇ ಪ್ರೊಡ್ಯೂಸರ್ ಹತ್ರನೂ ಮಾತಾಡ್ತಿದ್ದೆ. ಟೈಟಲ್ ಇಸ್ ವೆರಿ ಕ್ಯಾಚಿ. ಅದರಲ್ಲಿ ಫೋರ್ಸು, ಹೀರೋ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಎಷ್ಟೊಂದು ಹೀರೋ ಇದ್ದಾರೆ ಸರ್. ಯಾರು ಸರ್ ಎಕ್ಸಾಕ್ಟ್ ಹೀರೋ ಅಂತ ಕೇಳ್ತಾ ಇದ್ದೆ. ಬಿಕಾಸ್ ಎವ್ರಿಬಡಿ ಈಸ್ ಅ ಹೀರೋ ಇನ್ ದ ಮೂವಿ. ಸೊ ಇಂಥ ಮಲ್ಟಿ ಸ್ಟಾರರ್ ಮೂವಿ ಆಗಿರಲಿ, ಸೊ ನಿಮ್ಮಂಥ ಹಿರಿಯ ನಿರ್ದೇಶಕರು, ಸೊ ಹೇಗಿತ್ತು ಸರ್ ಹ್ಯಾಂಡಲ್ ಮಾಡೋದು? ಅನುಭವ ಹೇಗಿತ್ತು? ಎಕ್ಸ್ಪೀರಿಯನ್ಸ್, ಶೂಟಿಂಗ್ ಸ್ಪಾಟ್? ಇವತ್ತು ಸಿನಿಮಾ ಮಾಡಿದ ಅನುಭವ ನನ್ನ ಜೊತೆಯಲ್ಲಿದೆ. ಅದು ದೊಡ್ಡ ಬಂಡವಾಳ ನನಗದು. ಆ ಅನುಭವವನ್ನು ಇಟ್ಕೊಂಡು 51ನೇ ಸಿನಿಮಾ ಮಾಡಿದ್ದೀನಿ. ಇಲ್ಲಿ ಎಲ್ಲ ಅನುಭವ ಇರ್ತಕ್ಕಂಥ ಅನುಭವಿಗಳು ಸಿಕ್ಕಿದ್ದಾರೆ. ಲೈಕ್ ರವಿಚಂದ್ರನ್, ತಾರಾ ಮೇಡಮ್, ಸಾಧು ಕೋಕಿಲ, ಪ್ರಮೋದ್ ಶೆಟ್ಟಿ ಅವರು, ಶರತ್ ಲೋಹಿತಾಶ್ವ ಅವರು, ರಾಜು ತಾಳಿಕೋಟೆಯವರು, ಚಿತ್ರಾ ಶೆಣೆಯವರು, ದೊಡ್ಡ ಗಿರಿ, ಸುಜಯ್ ಶಾಸ್ತ್ರಿ, ಇಷ್ಟೊಂದು ಕಲಾವಿದರು ಬಳಗ ಈ ಚಿತ್ರದಲ್ಲಿದೆ. ಅವ್ರ ಜೊತೆಯಲ್ಲಿ ನಮ್ಮ ಶ್ರೇಯಸ್ಸು, ಆಮೇಲೆ ಮುದ್ದು ಮುಖದ ಬೃಂದ ಆಚಾರ್ಯ, ದುನಿಯಾ ವಿಜಯ್ ತುಂಬ ಸ್ಪೆಷಲ್ ಈ ಪಿಕ್ಚರು. ಯಾಕೆಂದರೆ ಅವ್ರದ್ದೇ ಆದಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ, ಅವ್ರದ್ದೇ ಆದಂಥ ಒಂದು ಪ್ಯಾಟ್ರನ್ ಇದೆ. ಅಲ್ಲಿಂದ ಹೊರಗಡೆ ಬಂದು ಮಾಡಿರೋ ಪ್ಯಾಟ್ರನ್ ಇದು. ಈಗ ಲೈಕ್ ನಾವು ವೀರಪ್ಪ ನಾಯಕ ಮಾಡಿದ್ವಿ ವಿಷ್ಣುವರ್ಧನ್ ಅವರಿಗೆ. ವೀರಪ್ಪ ನಾಯಕ ಮಾಡುವಾಗ ಟೋಟಲ್ ಚೇಂಜ್ ಮಾಡಿದ್ವಿ ಅದನ್ನು. ಅಂದರೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜು, ಕತೆಗೆ ತಕ್ಕ ಹಾಗೆ, ಆ ಪಾತ್ರಕ್ಕೆ ತಕ್ಕ ಹಾಗೆ ವೀರಪ್ಪ ನಾಯಕ ಆಗಿಬಿಟ್ರು ಅವರು, ವಿಷ್ಣುವರ್ಧನ್ ಅವರು. ಹಾಗೆ ಇಲ್ಲಿ ಈ ಮಾರುತ ಸಿನಿಮಾದಲ್ಲಿ ವಿಜಯ್ ಅವರು ನನಗೆ ಬೇಕಾಗಿದ್ದಂಥ ಫೋರ್ಸ್, ಆ ಕ್ಯಾರೆಕ್ಟ್ರು, ಆ ಪಾತ್ರವೇ ಆಗಿ ಹೋಗ್ಬಿಟ್ರು ಅವರು. ತುಂಬ ಸೆಟಲ್ಡ್ ಪರ್ಫಾರ್ಮೆನ್ಸ್. ನಿಮ್ಮ ಸಿನಿಮಾ ನೋಡಿ ಈಚೆ ಬಂದರೆ ದುನಿಯಾ ವಿಜಯ್ ಅವರು ಒಂದು 2-3 ದಿನ ನಿಮ್ಮನ್ನು ಕಾಡ್ತಾನೆ ಇರ್ತಾರೆ ಅವರು. ಅಷ್ಟು ಆಳವಾಗಿ ನಿಮ್ಮ ಒಳಗಡೆ ಹೊಕ್ಕು ನಿಮ್ಮಲ್ಲಿರ್ತಕ್ಕಂಥ ಆ ಎಲ್ಲ ಮನಸ್ಸಿನ ಕಸವನ್ನು ಕಿತ್ತು ಬಿಸಾಕಿ ಹೊರಗಡೆ ಬರ್ತಾರೆ. ಅಂಥ ಒಳ್ಳೆ ಪಾತ್ರ ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗಾಗಿ ಈ ದೊಡ್ಡ ತೇರಿದು. ಇದರ ಜೊತೆಯಲ್ಲಿ ನಂಬರ್ ಆಫ್ ಲೊಕೇಶನ್ಸು,
ನೋಡಿ ನನ್ನ ಮೈಸೂರಲ್ಲಿ ಕತೆ ಸ್ಟಾರ್ಟ್ ಆಗುತ್ತೆ. ಮೈಸೂರಲ್ಲಿ ಸ್ಟಾರ್ಟ್ ಆಗಿ ಮಲೆನಾಡಿಗೆ ಹೋಗ್ತೀವಿ. ಮಲೆನಾಡಿಂದ ಮತ್ತು ನಾವು ಬೆಂಗಳೂರಿಗೆ ಬರ್ತೀವಿ. ಬೆಂಗಳೂರಿಂದ ಹುಬ್ಬಳ್ಳಿ ಹೋಗ್ತೀವಿ. ಹುಬ್ಬಳ್ಳಿಯಿಂದ ಚಿತ್ರದುರ್ಗ ಬರ್ತೀವಿ. ಮತ್ತು ದಾವಣಗೆರೆ ಹೋಗ್ತೀವಿ. ಕೂಡಲ ಸಂಗಮ ಹೋಗ್ತೀವಿ. ಸೌದತ್ತಿ ಬರ್ತೀವಿ. ಬಾಗಲಕೋಟೆ ಹೋಗ್ತೀವಿ. ಗೋವಾಗೆ ಹೋಗ್ತೀವಿ. ಓಕೆ. ಗೋವಾಗೆ ಹೋಗ್ಬಿಟ್ಟು ಪುನಃ ಮಲೆನಾಡಿಗೆ ಬರ್ತೀವಿ. ಅಂದರೆ ಈ ಜರ್ನಿ, ಟ್ರಾವೆಲಿಂಗ್. ಏನಕ್ಕೆ ಅಷ್ಟೊಂದು ಟ್ರಾವೆಲಿಂಗ್ ಅಂದರೆ ಪ್ರೇಕ್ಷಕರನ್ನ ಟ್ರಾವೆಲ್ ಮಾಡಿಸುತ್ತೆ ಕಥೆ. ಅದು ಪ್ರೇಕ್ಷಕ ಏನೋ ಹುಡುಕ್ತಾನಲ್ಲ, ಆ ಹುಡುಕಾಟವನ್ನು ಈ ಕಥೆ ಮಾಡ್ಕೊಂಡೋಗಿ ನಿಮ್ಗೆ ಅಷ್ಟು ಅದ್ಭುತವಾದ ಸುಂದರವಾದ ಒಳ್ಳೊಳ್ಳೆ ಲೊಕೇಶನ್ಗಳು. ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಪ್ರೊಡ್ಯೂಸರ್ಗೆ. ಬಿಕಾಸ್ ನಾನು ಏನು ಕೇಳಿದ್ದೀನಿ ಎಲ್ಲ ಕೊಟ್ಟಿದ್ದಾರೆ. ಇದು ಯಾಕೆ ಅಂತ ಪ್ರಶ್ನೆ ಮಾಡಿಲ್ಲ, ಅದನ್ನ ಇಟ್ಕೊಂಡು ಅಡ್ಜಸ್ಟ್ ಮಾಡಿ ಅಂತ ನನಗೇನು ಹೇಳಲಿಲ್ಲ, ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನನಗೆ ನಿರ್ದೇಶನ ಮಾಡೋದಕ್ಕೆ ಪ್ರೊಡಕ್ಷನ್ ಕಡೆಯಿಂದ ಸಹಕಾರ ಸಿಕ್ತು. ಅದೇ ರೀತಿಯಲ್ಲಿ ಕಲಾವಿದರುಗಳು ಕೂಡ ಅಷ್ಟೇ ನನ್ನ ಶಿಸ್ತಿಗೆ ಭಂಗ ಬರದೇ ಇರೋ ರೀತಿಯಲ್ಲಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಒಂದು ಸುಂದರ ಚಿತ್ರವಾಗಿ ಮಾರುತ 21ನೇ ತಾರೀಕು ನಿಮ್ಮ ಮುಂದೆ ನೋಡೋದಕ್ಕೆ ಸಿಗುತ್ತೆ. ಸರ್, ವಿಜಯ್ ಸರ್ ಬಗ್ಗೆ ಹೇಳಲೇಬೇಕು. ಸೊ ಅವರ ಆ ದಿನದ ಚಿತ್ರದ ನಿರ್ದೇಶಕರು ತಾವು ಆಗಿದ್ರಿ. ಸೊ ಅಲ್ಲಿಂದ ಅವರ ಜರ್ನಿ ಕೂಡ ತುಂಬ ಎತ್ತರಕ್ಕೆ ಸಾಗಿದೆ. ಸೊ ನಟನಾಗಿದ್ದವರು ಆ್ಯಕ್ಚುಲಿ ಈಗ ನಿರ್ದೇಶಕರಾಗಿದ್ದಾರೆ. ಸೊ ಈ ನಿರ್ದೇಶಕರು ಇಬ್ಬರು 2 ಬ್ರೈನ್ಸ್. ಸೊ ಹೇಗಿತ್ತು ಸರ್? ನಾಟ್ 2 ಬ್ರೈನ್ಸ್, ಓನ್ಲಿ 1 ಬ್ರೈನ್. ಅವ್ರದ್ದು ನಿರ್ದೇಶನದ ಬ್ರೈನ್ ಇರುತ್ತಲ್ಲ ಸರ್ ಏನಾದರೂ? ಹೇಳ್ತೀನಿ ಕೇಳಿ. ನಾನು ಬೇರೆ ಸಿನಿಮಾಗಳಿಗೆ ಆ್ಯಕ್ಟ್ ಮಾಡ್ತೀನಿ. ನೀವೆಲ್ಲ ನೋಡಿದ್ದೀರಿ ನನ್ನ ಸಿನಿಮಾಗಳು. ನಾನು ಅಲ್ಲಿ ಹೋದಾಗ ನನ್ನ ನಿರ್ದೇಶಕನ ಮನೇಲಿ ಬಿಟ್ಟು ಹೋಗ್ತೀನಿ. ನಾನು ಓಕೆ ಅವನ್ನ ಕರ್ಕೊಂಡೋಗಲ್ಲ, ಯಾಕೆಂದ್ರೆ ಕಷ್ಟ ಆಗುತ್ತೆ. ಅವ್ನು ನನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅವನು ಆ ಡೈರೆಕ್ಟ್ರ್ ಮಾಡೋ ತಪ್ಪೆಲ್ಲ ಕಂಡುಹಿಡಿತಾ ಇರ್ತಾನೆ. ನೀನು ಮನೇಲಿರಪ್ಪ ಅಂದ್ಬಿಟ್ಟು ನನ್ನನ್ನು ಕರೆದಿರೋದು ಒಬ್ಬ ಕಲಾವಿದನಾಗಿ, ನಾನು ಬರೀ ಕಲಾವಿದನಾಗಿ ಹೋಗ್ತೀನಿ. ನನ್ನ ಕೆಲಸ ನಾನು ಮಾಡಿಕೊಟ್ಟು ಬರ್ತೀನಿ. ಆವಾಗ ಆರೋಗ್ಯಕರವಾಗಿರುತ್ತೆ. ನೀವು ಡೈರೆಕ್ಟ್ರು, ಇನ್ನೊಬ್ಬರು ಡೈರೆಕ್ಟ್ರು, ಅವರು ಡೈರೆಕ್ಟ್ರು, ಈ 3 ಜನ 4 ಜನ ಡೈರೆಕ್ಟ್ರು ಮತ್ತು ಇನ್ಯಾರು ಹೊಸಬ್ರು ಬಂದಿರ್ತಾರಲ್ಲ, ಅವರು ಡೈರೆಕ್ಟ್ರ್ ಆಗಿಬಿಡ್ತಾರೆ. ಎಲ್ಲ ಡೈರೆಕ್ಟ್ರ್ ಆದಾಗ ಒಂದು ಗಾಡಿಗೆ ಒಬ್ಬನೇ ಡ್ರೈವರ್ ಇರಬೇಕು. ಅವಾಗ ಗಾಡಿನೂ ಚೆನ್ನಾಗಿರುತ್ತೆ, ಒಳಗಿರೋ ಬಾಡಿನೂ ಚೆನ್ನಾಗಿರುತ್ತೆ ಅಲ್ವಾ? ಹಾಗಾಗಿ ವಿಜಯ್ ಅವರು ಈ ಸಿನಿಮಾಗೆ ಬಂದಾಗ ನನಗೆ ಅವ್ರ ಡೈರೆಕ್ಟರ್ ತನಕ ನೋಡೋಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಅವ್ರು ಹಾಗೆ ನಡ್ಕೊಂಡೇ ಇಲ್ಲ. ಅವ್ರು ಬರೋರು ಸೆಟ್ಟಿಗೆ ಬರ್ತಿದ್ದಾಗಿನ ಸೀನ್ ಪೇಪರ್ ಇಸ್ಕೊಳ್ಳೋರು. ಸೀನ್ ಪೇಪರ್ ಇಸ್ಕೊಂಡು ಎಲ್ಲ ಕೇಳ್ಕೊಂಡು ಅದಾದಮೇಲೆ ಹೋಗಿ ತಿಂಡಿ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಓದ್ಕೊಂಡು ಪ್ರಿಪೇರ್ ಆಗಿ ಬರೋರು. ದುನಿಯಾ ವಿಜಯ್ ಅವರು ನಾನು ಚಂಡ ಮಾಡೋವಾಗ ಹೇಗಿದ್ದರು ಅದಕ್ಕಿಂತ ಪಕ್ವವಾಗಿದ್ದಾರೆ ಇವಾಗ. ಅಂದರೆ ಆವಾಗ ಸ್ವಲ್ಪ ಎಳಸು ಅಂದರೆ ಎಳಸು ಅಂದರೆ ಯಾಕೆ ಹೇಳ್ತೀವಿ, ಸಸಿ ಅಂತೀವಿ ಅದನ್ನು ನಾವು. ಸಸಿ ಈಗ ಸ್ವಲ್ಪ ಗಿಡ ಆಗಿದೆ, ಅದು ಜವಾಬ್ದಾರಿ ಇದೆ. ಆಮೇಲೆ ಏನು ಹೇಳಕ್ಕೆ ಹೋಗ್ತಾ ಇದ್ದೀವಿ ಸಂದೇಶ, ಅದನ್ನು ಯಾವ ರೀತಿ ಮುಟ್ಟಿಸ್ಬೇಕು ಅನ್ನೋ ಒಂದು ಹೊಣೆಗಾರಿಕೆ ಇರ್ತದೆ. ಈಗ ಅವ್ರ ಪ್ರೀವಿಯಸ್ ಪಿಕ್ಚರಲ್ಲಿ ಮಾದಕ ವಸ್ತುಗಳ ಬಗ್ಗೆ ತೊಗೊಂಡ್ರು ಅವರು. ಅದು ಯಾಕೆ ಜನಕ್ಕೆ ತಲುಪ್ತು ಅಂದರೆ ಅವ್ರು ಹೇಳಿದ ಶೈಲಿ ತುಂಬ ಗಂಭೀರವಾದ ಸಮಸ್ಯೆ. ಅದು ನಮ್ಮ ದೇಶದಲ್ಲಿ ಕಿತ್ತಾಕಕ್ಕಾಗದೇ ಇರೋ ಸಮಸ್ಯೆ ಅದು. ಅದನ್ನು ಅವ್ರು ಹೇಳಿದ ಶೈಲಿ ಚೆನ್ನಾಗಿತ್ತು. ಇದು ಹಾಗಲ್ಲ, ಇದು ಕಿತ್ತಾಕ್ಬೋದು, ತಡೀಬೋದು. ಆದರೆ ಇದೇನಾಗ್ತಿದೆ ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ. ಪಕ್ಕದ ಮನೇಲಿ ನಡೆಯೋದು ನಮ್ಮ ಮನೆಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಹೆಣ್ಮಕ್ಳು ವಿಚಾರ ಯಾರು ಬಂದು ಪೋಸ್ಟ್ ಹಚ್ತಾರ, ನಮ್ಮ ಮನೇಲಿ ನಮ್ಮ ಹುಡುಗಿ ಮಿಸ್ ಆಗಿದ್ದಾಳೆ ಅಂತ ಹಚ್ಚಲ್ಲ. ಮಿಸ್ ಆಗೋ ಹುಡುಗಿಯರು ಸಂಖ್ಯೆ ಸಾವಿರಾರು ಹುಡುಗಿಯರು ವರ್ಷಕ್ಕೆ ನಮ್ಮ ದೇಶದಲ್ಲಿ ಮಿಸ್ ಆಗ್ತಾಯಿದ್ದಾರೆ. ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಿದ್ದಾರೆ, ಏನಾದರೂ ಪತ್ತೇನೇ ಇಲ್ಲ. ವ್ಯಾಪಾರಾಗಿ ಹೋಗ್ತಾರೆ ಬೇರೆ ದೇಶಗಳಿಗೆ. ವ್ಯಾಪಾರಾಗಿ ಹೋದ್ಮೇಲೆ ಏನಾಯ್ತು ಅವ್ರ ಲೈಫು, ಯೌವನ ಇರೋವರೆಗೂ ಅವ್ರಿಗೆ ಬದುಕಿರ್ತಾರೆ. ಆಮೇಲೆ ಹೆಣ, ಯೋಚನೆ ಮಾಡಿ, ಬದುಕು ನಾಶ ಮಾಡ್ಕೋತೀರಾ ಅನ್ನೋದೇ ಈ ಸಿನಿಮಾ. ಇದನ್ನು ಅವ್ರು ಹೇಳ್ತಾರೆ. ವೆರಿ ನೈಸ್ ಸರ್. ಶ್ರೇಯಸ್ ಮಂಚು ಅವರ ಪಾತ್ರದ ಬಗ್ಗೆ ಹೇಳೋದಾದರೆ ಎಷ್ಟು ಲವಲವಿಕೆಯ ಪಾತ್ರನ ಪ್ಲೇ ಮಾಡ್ತಾರೆ. ಲವರ್ ಬಾಯ್ ಪಿಕ್ಚರಲ್ಲಿ ಒಬ್ಬ ಜವಾಬ್ದಾರಿ ಇಲ್ಲದೆ ಇರೋವಂಥ ಯುವಕ. ಅವನು ಜವಾಬ್ದಾರಿ ಇರಲ್ಲ. ಯಾಕೆ ಆ ಪಾತ್ರ ಸೃಷ್ಟಿಯಾಯಿತು ಅಂದರೆ ಇವತ್ತು ಬಹಳಷ್ಟು ಯುವಕರಿಗೆ ಜವಾಬ್ದಾರಿ ಇರಲ್ಲ, ಮತ್ತು ತಂದೆ ತಾಯಿ ನನಗೋಸ್ಕರ ಏನೇನು ಮಾಡಿದ್ದಾರೆ ಅನ್ನೋ ಕನಿಷ್ಠ ಜ್ಞಾನವೂ ಇರಲ್ಲ. ತಂದೆ ತಾಯಿಯನ್ನು ಗೌರವಿಸಬೇಕು, ಅವರನ್ನು ಪೂಜಿಸಬೇಕು ಅನ್ನೋ ಪರಿಜ್ಞಾನವೇ ಇರಲ್ಲ ಇವತ್ತಿನ ಯುವಕರು. ಅವರನ್ನು ನೆನಪು ಮಾಡೋದಕ್ಕೋಸ್ಕರ ಈ ಪಾತ್ರ ತಂದ್ವಿ ನಾವು.